ಹ್ಮ್ ಪ್ರತಿ ರಾತ್ರಿ ಒಂಟಿ ಹೆಣ್ಣು ಒಬ್ಬಳೇ ಮಲಗೋದು ತುಂಬಾ ಕಷ್ಟ. ಹಲೋ ಗೆಳೆಯರೆ, ನನ್ನ ಹೆಸರು ಸುಮತಿ. ನಾನು ಬೆಂಗಳೂರಿನ ಬಸವನಗುಡಿಯಲ್ಲಿ ವಾಸ ಮಾಡ್ತಿದ್ದೀನಿ. ನನ್ನ ಗಂಡ ಗೋಪಾಲ್ ರಾವ್ ತೀರ್ಕೊಂಡು 1 ವರ್ಷವಾಗಿದೆ. ಅವರ ನೆನಪಿಗೋಸ್ಕರ ಒಂದು ಲ್ಯಾಬ್ರಡೋರ್ ಜಾತಿಯ ನಾಯಿನ ಸಾಕಿಕೊಂಡಿದ್ದೇನೆ. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ತುಂಬಾ ಆಕ್ಟಿವ್ ಆಗಿದ್ದ ನನ್ನ ನಾಯಿ ತುಂಬಾ ಡಲ್ ಆಗಿ ಒಂದೇ ಕಡೆ ಕುಳಿತುಕೊಂಡಿತ್ತು. ಊಟ ಕೂಡ ಸರಿಯಾಗಿ ಮಾಡುತ್ತಿರ್ಲಿಲ್ಲ. ರಾತ್ರಿಯೆಲ್ಲ ವಿಚಿತ್ರವಾಗಿ ಕೂಗೋದು, ಅಳೋದು ಮಾಡುತ್ತಿತ್ತು. ನಾಯಿಯ ಈ ಸ್ಥಿತಿಯನ್ನು ನೋಡಲಾರದೆ ನಾನು ನನ್ನ ಫ್ರೆಂಡ್ ಶ್ರುತಿಗೆ ಕಾಲ್ ಮಾಡಿದೆ. ಹಾಯ್ ಸುಮತಿ, ಏನ್ ಸಮಾಚಾರ, ಏನ್ ಕಾಲ್ ಮಾಡಿದ್ದು ಎಂದು ಶ್ರುತಿ ಕೇಳುತ್ತಾಳೆ. ನಾನು ನಾಯಿಯ ಸ್ಥಿತಿಯ ಬಗ್ಗೆ ಎಲ್ಲ ವಿವರವಾಗಿ ಹೇಳಿದೆ. ಅದಕ್ಕೆ ಅವಳು, ಓ ಇಷ್ಟೇನಾ? ಏನಿಲ್ಲ ಕಣೆ, ನಿನ್ನ ನಾಯಿ ಈಗ ಹೀಟಿಗೆ ಬಂದಿದೆ. ಅದಕ್ಕೆ ಒಂದು ಸಂಗಾತಿ ಬೇಕು ಲವ್ ಮಾಡೋದಕ್ಕೆ. ನಾನ್ ಹರೀಶ್ ಅಂತ ಫೇಮಸ್ ಡಾಗ್ ಬ್ರೀಡರ್ ಅವರ ನಂಬರ್ ಕೊಡ್ತೀನಿ. ಅವರು ಅವರ ಹೆಣ್ಣು ನಾಯಿಂದ ನಿನ್ನ ನಾಯಿ ಜೊತೆ ಬ್ರೀಡ್ ಮಾಡಿಸ್ಕೊಂಡು ನಿಂಗೆ ದುಡ್ಡು ಕೊಡ್ತಾರೆ. ನಿನ್ನ ನಾಯಿಗೂ ಟೆನ್ಷನ್ ರಿಲೀಸ್ ಆಗತ್ತೆ ಎಂದು ಹೇಳಿ ಹರೀಶ್ ಅವರ ನಂಬರನ್ನು ವಾಟ್ಸಪ್ನಲ್ಲಿ ಕಳಿಸುತ್ತಾಳೆ. ಹರೀಶ್ ಅವರ ನಂಬರ್ ಸಿಕ್ಕ ತಕ್ಷಣ ನಾನು ಅವರಿಗೆ ಕಾಲ್ ಮಾಡಿದೆ. ಕಾಲ್ ರಿಸೀವ್ ಮಾಡಿದ ಅವರು ನಾಳೆನೇ ನಾಯಿ ತಗೊಂಡ್ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡುತ್ತಾರೆ. ನೆಕ್ಸ್ಟ್ ಡೇ ನನ್ನ ಮನೆಯ ಮುಂದೆ ಒಂದು ಕಾರು ಬಂದು ನಿಲ್ಲುತ್ತದೆ. ಅದರಿಂದ ಒಬ್ಬ ತುಂಬಾ ಸುಂದರವಾದ ಯುವಕ, ಒಳ್ಳೆಯ ಮೈಕಟ್ಟು, ಕಪ್ಪು ಬಣ್ಣದವನಾದರೂ ಮುಖದಲ್ಲಿ ಒಳ್ಳೆ ಕಳೆಯಿತು. ಸೀದಾ ಮನೆ ಗೇಟ್ ಒಳಗಡೆ ಬಂದವನೇ, ಹಾಯ್, ನನ್ನ ಹೆಸರು ಹರೀಶ್, ನೈಸ್ ಟು ಮೀಟ್ ಯು ಎಂದು ಶೇಕ್ ಹ್ಯಾಂಡ್ ಮಾಡುತ್ತಾನೆ. ಅವನ ರಫ್ ಆಗಿದ್ದಿದ್ದ ಕೈ ಸೋಕಿದಾಗ ಮೈಯಲ್ಲಿ ಏನೋ ಶಾಕ್ ಹೊಡೆದಂತೆ ಆಗುತ್ತದೆ. ನಾನು ಬನ್ನಿ ಒಳಗೆ ಎಂದು ಮನೆಯೊಳಗೆ ಕರೆದುಕೊಂಡು ಹೋಗುತ್ತೇನೆ. ಹರೀಶ್ ತಾನು ತಂದ ಹೆಣ್ಣು ನಾಯಿಯನ್ನು ಕರೆದುಕೊಂಡುಂಡು ಒಳಗೆ ಬಂದು ಕುಳಿತುಕೊಳ್ಳುತ್ತಾರೆ. ನಾನು ಅವರಿಗೆ ಕಾಫಿ ಕೊಟ್ಟು ಆ ಹೆಣ್ಣು ನಾಯಿಯನ್ನು ನೋಡಿ, ವಾವ್, ನಾಯಿ ತುಂಬಾ ಕ್ಯೂಟ್ ಆಗಿದೆ, ಏನಿದ್ರ ಹೆಸರು ಎಂದು ಕೇಳುತ್ತೇನೆ. ಅದಕ್ಕೆ ಅವರು, ಇದ್ರ ಹೆಸರು ರೂಬಿ ಎಂದು ಹೇಳುತ್ತಾರೆ. ನನ್ನ ನಾಯಿ ರೂಬಿಯನ್ನು ನೋಡಿದ ಕೂಡ್ಲೆ ಬಾಲ ಅಲ್ಲಾಡಿಸಿಕೊಂಡು ವಿಚಿತ್ರವಾಗಿ ಆಡಲು ಶುರುಮಾಡುತ್ತದೆ. ಆಗ ಹರೀಶ್ ನೋಡಿ, ನಿಮ್ಮ ನಾಯಿಗೆ ರೂಬಿ ಮೇಲೆ ಲವ್ ಶುರುವಾಗಿದೆ ಎಂದು ಹೇಳುತ್ತಾರೆ. ನಾನು ಸ್ವಲ್ಪ ನಾಚಿಕೊಂಡು ಹೌದು ಎಂಬಂತೆ ತಲೆ ಆಡಿಸುತ್ತೇನೆ. ನಾಯಿಯ ಬ್ರೀಡಿಂಗ್ ಪ್ರೋಸೆಸ್ಗೆ ಹರೀಶ್ ಅವರು ಮನೆಯ ಬಾಲ್ಕನಿಯನ್ನು ಆಯ್ಕೆ ಮಾಡಿ, ಬಾಲ್ಕನಿ ಬ್ರೀಡಿಂಗ್ ಪ್ರೋಸೆಸ್ಗೆ ಒಳ್ಳೆ ಸ್ಥಳ ಎಂದು ಹೇಳಿ ನಾಯಿಗಳನ್ನು ಬಾಲ್ಕನಿಗೆ ತೆಗೆದುಕೊಂಡು ಹೋಗುತ್ತಾರೆ. ನಾನು ಬಾಲ್ಕನಿಯ ಸೋಫಾದ ಮೇಲೆ ನಾಯಿಗಳ ಬ್ರೀಡಿಂಗ್ ಪ್ರೋಸೆಸ್ ನೋಡಲು ಕುಳಿತುಕೊಳ್ಳುತ್ತೇನೆ. ಹರೀಶ್ ರೂಬಿಯನ್ನು ನನ್ನ ನಾಯಿ ಬಳಿ ಬಿಟ್ಟು ನನ್ನ ಬಳಿ ಬಂದು ಕುಳಿತುಕೊಳ್ಳುತ್ತಾರೆ. ನಾವಿಬ್ಬರು ನಾಯಿಗಳ ಮಿಲನ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳುತ್ತೇವೆ. 2 ನಾಯಿಗಳು ಒಂದಕ್ಕೊಂದು ನೆಕ್ಕಿಕೊಂಡು ಪ್ರೀತಿಯನ್ನು ವ್ಯಕ್ತಪಡಿಸಲು ಶುರುಮಾಡುತ್ತವೆ. ಇತ್ತ ನಿಧಾನವಾಗಿ ಮಳೆ ಬರಲು ಶುರುವಾಗುತ್ತದೆ. ವಾತಾವರಣವು ತುಂಬಾ ರೊಮ್ಯಾಂಟಿಕ್ ಆಗಿ ಬದಲಾಗುತ್ತದೆ. ನಾಯಿಗಳ ಮಿಲನ ಮಹೋತ್ಸವ ನೋಡಿ ನನ್ನಲ್ಲಿ ಏನೋ ಮಿಂಚು ಸಂಚಾರ ಆಗಿ ಹರೀಶ್ನ ಕೈಯನ್ನು ಹಿಡಿದುಕೊಳ್ಳುತ್ತೇನೆ. ಹರೀಶ್, ಮೇಡಂ, ಏನ್ ಮಾಡ್ತಿದ್ದೀರಾ ಎಂದು ಕೇಳುತ್ತಾನೆ. ನಾನು ಏನು ಹೇಳದೆ ಅವನನ್ನು ಹತ್ತಿರ ಸೆಳೆದು ಅವನ ಬಾಯನ್ನು ನನ್ನ ಬಾಯಿಯಿಂದ ಲಾಕ್ ಮಾಡಿಕೊಳ್ಳುತ್ತೇನೆ. ಇಬ್ಬರ ಮೈ ಬಿಸಿಯಾಗಿ ಹರೀಶ್ ನನ್ನ ದೇಹದ ಎಲ್ಲ ಉಗ್ಗು ತಗ್ಗುಗಳ ಮೇಲೆ ನಿಧಾನವಾಗಿ ಕೈ ಆಡಿಸಲು ಶುರುಮಾಡುತ್ತಾರೆ. ಇತ್ತ ಕಡೆ ನಾಯಿಗಳು ಮಿಲನದ ತುತ್ತ ತುದಿಯಲ್ಲಿ ಇದ್ದವು. ನಾವು ಕೂಡ ಒಬ್ಬರನೊಬ್ಬರು ತಬ್ಬಿಕೊಂಡು ರೂಮ್ ಕಡೆ ಹೋದೆವು. ನಾವು ರೂಮ್ ತಲುಪಿದ ತಕ್ಷಣ ಕಾಡು ಪ್ರಾಣಿಗಳಂತೆ ಒಬ್ಬರನೊಬ್ಬರು ಪ್ರೀತಿ ಮಾಡಲು ಶುರುಮಾಡಿದೆವು. ಇಬ್ಬರ ಬಿಸಿಯುಸಿರು ಜೊತೆಗೆ ಸೇರಿತ್ತು. ಬಟ್ಟೆಗಳು ಪೇಪರ್ನಂತೆ ಹರಿದು ಹೋದವು. ಚುಂಬನದ ಯುದ್ಧ ಜೋರಾಗಿಯೇ ಆಯಿತು. ಸ್ವರಗಳು ಮೂಲೆ ಮೂಲೆಗೂ ಓಡಾಡಿದವು. 20 ನಿಮಿಷ ಇಬ್ಬರು ಬೆಡ್ನಲ್ಲಿ ಕಾದಾಡಿ ಕೊನೆಗೆ ಇಬ್ಬರು ಸೋತು ಇಬ್ಬರು ಗೆದ್ದು ಏದುಸಿರು ಬಿಡುತ್ತಾ ಮಲಗಿದೆವು. ಕೆಲವು ಗಂಟೆಗಳ ನಂತರ ನನಗೆ ಎಚ್ಚರವಾಯಿತು. ಎದ್ದು ನೋಡಿದ್ರೆ ಹರೀಶ್ ಬೆಡ್ನಲ್ಲಿರ್ಲಿಲ್ಲ. ರೂಬಿನ ತಗೊಂಡು ಹರೀಶ್ ಹೊರಟುಹೋಗಿದ್ರು. ನನ್ನ ನಾಯಿ ಮೂಲೆಯಲ್ಲಿ ಒಳ್ಳೆಯ ಮೂಡಲ್ಲಿ ರಿಲ್ಯಾಕ್ಸ್ ಆಗಿ ಮಲಗಿತ್ತು. ಇದ್ದಕ್ಕಿದ್ದಂತೆ ನನ್ನ ಫೋನ್ಗೆ ಹರೀಶ್ ಅವರ ವಾಟ್ಸಪ್ ಮೆಸೇಜ್ ಬಂತು. ರೂಮಲ್ಲಿ ನಡೆದ ಘಟನೆಯಲ್ಲಿ ಇಬ್ಬರದು ತಪ್ಪಿದೆ, ನಡೆದುದನ್ನೆಲ್ಲ ಮರೆತು ಬಿಡೋಣ ಎಂದು ಮೆಸೇಜ್ ಮಾಡಿದ್ರು ಹರೀಶ್. ನಾನು ಆಯ್ತು ಎಂದು ರಿಪ್ಲೈ ಮಾಡಿದೆ. 3 ತಿಂಗಳು ಕಳೆಯಿತು. ಒಂದು ದಿನ ಹರೀಶ್ ಅವರಿಂದ ವಾಟ್ಸಪ್ ಮೆಸೇಜ್ ಬಂತು. ರೂಬಿಗೆ ಡೆಲಿವರಿಯಾಗಿ 1 ವಾರ ಆಗಿತ್ತು. ಪುಟ್ಟ ಪುಟ್ಟ ಮರಿಗಳ ಫೋಟೋವನ್ನು ಕಳಿಸಿದ್ರು ಹರೀಶ್. ನಾನು ಸೋ ಕ್ಯೂಟ್ ಎಂದು ರಿಪ್ಲೈ ಮಾಡಿದೆ. ಮರುದಿನ ನನಗೊಂದು ಶಾಕಿಂಗ್ ನ್ಯೂಸ್ ಕಾದಿತ್ತು. ನನ್ನ ಹೊಟ್ಟೆಯಲ್ಲಿ ಸಣ್ಣ ಹರೀಶ್ ಚಿಗುರೊಡೆಯಲು ಶುರು ಮಾಡಿದ್ದ. ಸ್ನೇಹಿತರೆ, ಹೇಗಿತ್ತು ಇವತ್ತಿನ ಕಥೆ? ಮುಂದಿನ ರೋಚಕ ರೋಮಾಂಚಕ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಎರೋಟಿಕ್ ಕನ್ನಡ ಚಾನಲ್ ಅನ್ನು. ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ.